ಹಲೋ ಕೇಳುಗರೆ, ಅಥೆನಾ ದ ವಿಸ್ಡಮ್ ಹಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರೀತಿಗಾಗಿ ಕೊಲೆ ಮಾಡೋದನ್ನ ನೀವು ಕೇಳಿರಬಹುದು, ಸೇಡಿಗಾಗಿ ಪ್ರಾಣ ತೆಗೆಯೋದನ್ನ ಕೂಡ ನೋಡಿರಬಹುದು. ಆದರೆ ಕೇವಲ ಒಂದು ವಾಸನೆಗಾಗಿ ಒಬ್ಬ ವ್ಯಕ್ತಿ 26 ಜನ ಸುಂದರ ಕನ್ಯೆಯರನ್ನ ಭೀಕರವಾಗಿ ಹತ್ಯೆ ಮಾಡಿದ ಕಥೆ ನಿಮಗೆ ಗೊತ್ತಿದೆಯಾ? ಇವತ್ತು ನಾವು ವಿಶ್ಲೇಷಣೆ ಮಾಡ್ತಾ ಇರೋದು ಪ್ಯಾಟ್ರಿಕ್ ಸುಸ್ಕಿಂಡ್ ಅವರ ಜಗತ್ಪ್ರಸಿದ್ಧ ಕಾದಂಬರಿ ಪರ್ಫ್ಯೂಮ್ ದ ಸ್ಟೋರಿ ಆಫ್ ಎ ಮರ್ಡರರ್. ಇದು ಗ್ರೆನೊಯಿಲ್ ಅನ್ನೋ ಒಬ್ಬ ವ್ಯಕ್ತಿಯ ಬಗ್ಗೆ. ಆತ ಇಡೀ ಪ್ರಪಂಚದ ವಾಸನೆಯನ್ನ ಅರಿಯಬಲ್ಲವನಾಗಿದ್ದ. ಆದರೆ ದುರದೃಷ್ಟವಶಾತ್ ಇವನ ದೇಹಕ್ಕೆ ಮಾತ್ರ ಯಾವುದೇ ಸ್ವಂತ ವಾಸನೆ ಇರಲಿಲ್ಲ. ಕೀಳರಿಮೆಯ ಕಾರಣದಿಂದ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳೋದಿಕ್ಕಾಗಿ ಅವನು ಮಾಡಿದ ಆ 26 ಕೊಲೆಗಳ ರೋಚಕ ಮತ್ತು ಕರುಣಾಜನಕ ಕಥೆ ಈ ಪುಸ್ತಕದಲ್ಲಿದೆ. 1738ರ ಪ್ಯಾರಿಸ್ ನಗರ ಗಬ್ಬು ನಾರೋ ಮೀನಿನ ಮಾರುಕಟ್ಟೆಯ ಕಸದ ರಾಶಿಯಲ್ಲಿ ಜೀನ್ ಬ್ಯಾಪ್ಟಿಸ್ಟ್ ಗ್ರೆನೊಯಿಲ್ ಹುಟ್ಟುತ್ತಾನೆ. ಹುಟ್ಟಿದ ಕೂಡಲೇ ತಾಯಿಯಿಂದಲೇ ಎಸೆಯಲ್ಪಟ್ಟ ಇವನಿಗೆ ಒಂದು ವಿಚಿತ್ರ ಶಕ್ತಿ ಇರುತ್ತೆ. ಇವನಿಗೆ ಪ್ರಪಂಚ ಬಣ್ಣಗಳಿಂದ ಕಾಣಿಸೋದಿಲ್ಲ, ಬದಲಿಗೆ ವಾಸನೆಗಳಿಂದ ಅರಿವಿಗೆ ಬರುತ್ತೆ. ಗ್ರೆನೊಯಿಲ್ನ ವಿಶೇಷ ಶಕ್ತಿ ಅಂದರೆ ಸಾವಿರಾರು ಮೈಲಿ ದೂರದಲ್ಲಿರೋ ವಸ್ತುವಿನ ವಾಸನೆಯನ್ನ ಕೂಡ ಈತ ಪತ್ತೆ ಹಚ್ಚಬಲ್ಲವನಾಗಿದ್ದ. ಆದರೆ ಒಂದು ದುರಂತದ ಸಂಗತಿ ಎಂದರೆ ಅವನ ದೇಹಕ್ಕೆ ಮಾತ್ರ ಯಾವುದೇ ಗಂಧ ಇರೋದಿಲ್ಲ. ಇದರಿಂದಾಗಿ ಜನ ಇವನನ್ನ ಕಂಡ್ರೆ ದೆವ್ವದ ರೀತಿಯಲ್ಲಿ ಅಸಹ್ಯ ಪಡ್ತಾ ಇರ್ತಾರೆ. ಪ್ರೀತಿಯೇ ಸಿಗದ ಈ ಬಾಲಕ ಸುಗಂಧ ತಯಾರಿಕೆಯನ್ನ ಕಲಿಬೇಕು ಅನ್ನುವಂತ ಹಠಕ್ಕೆ ಬೀಳ್ತಾನೆ. ಒಂದ್ ಸಂಜೆ ಗಾಳಿಯಲ್ಲಿ ತೇಲಿ ಬರ್ತಾ ಇದ್ದ ಅತೀಂದ್ರಿಯ ಸುಗಂಧ ಒಂದರ ಬೆನ್ನನ್ನ ಹತ್ತಿ ಹೋಗ್ತಾನೆ. ಅದು ಯಾವುದೇ ಹೂವಿನದ್ದಾಗಿರೋದಿಲ್ಲ, ಅಪ್ಪಟ ಯೌವನದ ಪರಿಮಳವಾಗಿರುತ್ತೆ. ಅಲ್ಲಿ ಅವನು ಒಬ್ಬ ಕೆಂಪು ಕೂದಲಿನ ಸುಂದರ ಹುಡುಗಿಯನ್ನ ನೋಡ್ತಾನೆ. ಅವಳ ಸುವಾಸನೆಗೆ ಮರುಳಾದ ಗ್ರೆನೊಯಿಲ್ ಅವಳನ್ನ ತಬ್ಬಿಕೊಳ್ಬೇಕು ಅನ್ನುವಂತಹ ಆವೇಶದಲ್ಲಿ ಅವಳ ಉಸಿರನ್ನ ನಿಲ್ಲಿಸ್ಬಿಡ್ತಾನೆ. ಆಕೆ ಸತ್ತ ಮೇಲೆ ಅವಳ ದೇಹ ತಣ್ಣಗಾದಂತೆ ಆ ದಿವ್ಯ ಸುಗಂಧ ಕೂಡ ಮಾಯ ಆಗತ್ತೆ. ಆಕೆ ಸತ್ತ ಮೇಲೆ ಗ್ರೆನೊಯಿಲ್ ಆ ಹುಡುಗಿಯ ಸಾವನ್ನ ನೋಡಿ ಅಳೋದಿಲ್ಲ, ಬದಲಾಗಿ ಆ ವಾಸನೆ ಮಾಯ ಆಯ್ತಲ್ಲ ಅಂತ ಹತಾಶನಾಗ್ತಾನೆ. ಆಗಲೇ ಅವನು ನಿರ್ಧರಿಸ್ತಾನೆ, ವಾಸನೆಯನ್ನ ಹನಿ ಹನಿಯಾಗಿ ಸೆರೆ ಹಿಡಿದು ಬಾಟಲಿನಲ್ಲಿ ಬಂಧಿಸೋ ಕಲೆಯನ್ನ ನಾನು ಕಲೀಲೇಬೇಕು ಅಂತ. ಜಗತ್ತಿನ ಅತ್ಯಂತ ಉತ್ಕೃಷ್ಟವಾದ ಸುಗಂಧವನ್ನ ತಯಾರಿಸೋ ಉದ್ದೇಶದಿಂದ ಸುಗಂಧದ ರಾಜಧಾನಿ ಫ್ರಾನ್ಸ್ನ ಗ್ರಾಸ್ಗೆ ಬರ್ತಾನೆ. ತನ್ನ ಮಹಾ ಸಂಶೋಧನೆಯನ್ನು ಆರಂಭಿಸ್ತಾನೆ. ಜಗತ್ತಿನ ಶ್ರೇಷ್ಠ ಸುಗಂಧ ತಯಾರಿಸೋದಿಕ್ಕೆ ಗ್ರೆನೊಯಿಲ್ನಿಗೆ 26 ಜನ ಕನ್ಯೆಯರ ಸಾರ ಬೇಕಾಗಿರುತ್ತೆ. ಅವನು ನಗರದ ಅತ್ಯಂತ ಸುಂದರ ಹುಡುಗಿಯರನ್ನ ಗುರಿಯಾಗಿಸಿಕೊಂಡು ತನ್ನ ಹತ್ಯೆಯನ್ನು ಆರಂಭಿಸ್ತಾನೆ. ಅವನು ಆ ಸುಂದರಿಯರನ್ನ ಕೇವಲ ಮನುಷ್ಯರನ್ನಾಗಿ ನೋಡೋದಿಲ್ಲ, ಬದಲಿಗೆ ಸುವಾಸನೆಯ ಬಾಟಲ್ಗಳ ತರ ನೋಡ್ತಾನೆ. ಅವರನ್ನ ಕೊಂದ ಮೇಲೆ ಅವರ ದೇಹಕ್ಕೆ ಮೇಣ ಹಚ್ಚಿ ಅವರ ಚರ್ಮದಿಂದ ಪ್ರತಿಯೊಂದು ಸುಗಂಧದ ಅಣುವನ್ನ ಹೊರತೆಗಿತಾನೆ. ಇಡೀ ನಗರ ಭಯದಿಂದ ನಡುಕ್ತಾ ಇದ್ರೂ ಕೂಡ ಗ್ರೆನೊಯಿಲ್ ಮಾತ್ರ ತನ್ನ ಪರಿಮಳದ ಪ್ರಯೋಗಾಲಯದಲ್ಲಿ ಬ್ಯುಸಿಯಾಗಿರ್ತಾನೆ. ಗ್ರೆನೊಯಿಲ್ನ 26ನೇ ಹಾಗೂ ಕೊನೆಯ ಬಲಿ ಲಾರಾ ರಿಚಿಸ್ ಆಗಿರ್ತಾರೆ. ಅವನ ಕೃತಿ ಪೂರ್ಣಗೊಳ್ಳೋದಿಕ್ಕೆ ಅಂತಿಮ ಹನಿಯ ಕೊರತೆ ಇರುತ್ತೆ. ಅವಳೇ ಲಾರಾ ರಿಚಿಸ್, ಅತ್ಯಂತ ಸುಂದರಿ. ಗ್ರೆನೊಯಿಲ್ ಬಗ್ಗೆ ತಿಳಿದ ಅವಳ ತಂದೆ ತನ್ನ ಮಗಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಶತಾಯಗತಾಯ ಪ್ರಯತ್ನಿಸ್ತಾರೆ. ಆದರೂ ಕೂಡ ಗ್ರೆನೊಯಿಲ್ ನಡುರಾತ್ರಿ ಅವರ ಮನೆಗೆ ನುಗ್ಗಿ ಅವಳನ್ನ ಕೊಂದೇ ಬಿಡ್ತಾನೆ. ಆ 26ನೇ ಹನಿ ಸೇರಿದಾಗ ಗ್ರೆನೊಯಿಲ್ನ ಕೈಯಲ್ಲಿ ಜಗತ್ತನ್ನೇ ಆಳಬಲ್ಲಂತಹ, ಯಾರನ್ನ ಬೇಕಾದರೂ ಮೋಡಿ ಮಾಡಬಲ್ಲಂತಹ ಅಂತಿಮ ಸುಗಂಧ ಸಿದ್ಧವಾಗಿರುತ್ತೆ. ಕೊನೆಗೆ ಗ್ರೆನೊಯಿಲ್ ಸಿಕ್ಬೀಳ್ತಾನೆ. ಸಾವಿರಾರು ಜನರ ಮುಂದೆ ಅವನಿಗೆ ಗಲ್ಲು ಶಿಕ್ಷಣೆ ಘೋಷಣೆಯಾಗುತ್ತೆ. ಆದರೆ ಗಲ್ಲಿಗೇರೋ ಕ್ಷಣದಲ್ಲಿ ಅವನು ಆ ಅದ್ಭುತವಾದ ಸುಗಂಧದ ಒಂದು ಹನಿಯನ್ನ ಬಳಸ್ತಾನೆ ಅಷ್ಟೇ. ಕೆಂಡದ ತರ ನಿಗಿ ಉರಿತಾ ಇದ್ದ ಜನರ ದ್ವೇಷ ಪ್ರೀತಿಯಾಗಿ ಬದಲಾಗುತ್ತೆ. ಗಲ್ಲಿಗೇರಿಸಬೇಕಾಗಿರೋ ಜಡ್ಜ್ಗಳೇ ಅವನ ಕಾಲಿಗೆ ಬೀಳ್ತಾರೆ. ಆ ಸುಗಂಧ ಜನರನ್ನ ಎಂತಹ ಕಾಮ ಮತ್ತು ಪ್ರೇಮದ ಅಮಲಿನಲ್ಲಿ ಮುಳುಗಿಸುತ್ತೆ ಅಂದರೆ ಗ್ರೆನೊಯಿಲ್ ಒಬ್ಬ ದೇವದೂತನ ತರ ಜನರಿಗೆ ಕಾಣಿಸ್ತಾನೆ. ಆತ ಸರಾಗವಾಗಿ ಅಲ್ಲಿಂದ ನಡೆದು ಹೊರ ಹೋಗ್ತಾನೆ. ಆದರೆ ಸ್ನೇಹಿತರೆ, ಇಷ್ಟೆಲ್ಲ ಆದರೂ ಕೂಡ ಗ್ರೆನೊಯಿಲ್ಗೆ ಸಂತೋಷ ಇರೋದಿಲ್ಲ. ಯಾಕೆಂದರೆ ಅವನು ಬಯಸಿರೋದು ನಿಜವಾದ ಪ್ರೀತಿಯನ್ನ. ಆದರೆ ಅವನಿಗೆ ಸಿಗ್ತಾ ಇದ್ದಿದ್ದು ಸುಗಂಧಕ್ಕೆ ಸಿಕ್ಕ ಗೌರವ ಮಾತ್ರ.
ಹಾಗಾಗಿ ತನ್ನ ಹುಟ್ಟಿನ ಕೊಳಚೆ ಪ್ರದೇಶಕ್ಕೆ ವಾಪಸ್ಸಾಗ್ತಾನೆ. ಅಲ್ಲಿ ಆ ಪೂರ್ತಿ ಸುಗಂಧದ ಬಾಟಲ್ನಲ್ಲಿರುವಂತಹ ಎಲ್ಲ ದ್ರವ್ಯವನ್ನು ತನ್ನ ಮೈ ಮೇಲೆ ಸುರಿದುಕೊಳ್ತಾನೆ. ಅಲ್ಲಿನ ಜನ ಆ ಸುಗಂಧದ ಆವೇಶಕ್ಕೆ ಒಳಗಾಗ್ತಾರೆ, ಮನುಷ್ಯತ್ವವನ್ನೇ ಮರೆತಾರೆ. ಅವನನ್ನು ಪಡೀಲೇಬೇಕು ಅನ್ನುವಂಥ ಹುಚ್ಚು ಪ್ರೀತಿಯಿಂದ ಗ್ರೆನೋಯಿಲ್ ಮೇಲೆ ಮುಗಿಬೀಳ್ತಾರೆ. ಆ ಪ್ರೀತಿ ರಾಕ್ಷಸ ರೂಪ ಪಡೆದು ಅಲ್ಲಿರೋ ಜನ ಅವನ ದೇಹವನ್ನು ಕಿತ್ತು ಅವನನ್ನು ತಿಂದು ಹಾಕ್ತಾರೆ. ಪ್ರೀತಿ ಇಲ್ಲದೆ ಬೆಳೆದವನು ಅತಿಯಾದ ಪ್ರೀತಿಯ ಅರಾಜಕತೆಯಲ್ಲಿ ಅಂತ್ಯವಾಗ್ತಾನೆ. ಸ್ನೇಹಿತರೆ, ಮನುಷ್ಯ ತನ್ನ ಪ್ರತಿಭೆಯನ್ನು ಮನುಷ್ಯತ್ವವಿಲ್ಲದೆ ಬಳಸಿದ್ರೆ ಏನಾಗಬಹುದು ಅನ್ನೋದಕ್ಕೆ ಗ್ರೆನೋಯಿಲ್ ಸಾಕ್ಷಿ. ಜಗತ್ತಿನ ಎಲ್ಲ ವಾಸನೆಗಳನ್ನು ಗೆದ್ದವನು ಕೊನೆಗೆ ತನ್ನ ಮನುಷ್ಯತ್ವದ ವಾಸನೆಯನ್ನು ಕಂಡುಕೊಳ್ಳೋದಿಕ್ಕೆ ಆಗದೆ ಸೋತು ಹೋಗ್ತಾನೆ. ನಿಮ್ಗೇನು ಅನಿಸುತ್ತೆ? ಈ ಕಥೆ ನಿಮ್ಮನ್ನು ಕೂಡ ಕಾಡ್ತಾ ಇದೆಯಾ? ಕಮೆಂಟ್ ಮಾಡಿ ಹೇಳಿ. ಇದೇ ರೀತಿಯ ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತವಾದ ಪುಸ್ತಕದ ಸಾರಾಂಶದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.